ಏನಿದು ಬ್ರೋ, ಇವತ್ತು ಎಲ್ಲರೂ ಇಷ್ಟ ಖುಷಿಯಾಗಿದ್ದಾರೆ. ನಾಳೆ ಇಂಡಿಪೆಂಡೆನ್ಸ್ ಡೇ ಅಂತೆ. ಅಂದ್ರೆ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ದಿನ. ಓಹೋ, ಅದಕ್ಕೆ ಮಕ್ಕಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದಾರಾ? ಆದ್ರೆ ನಂಗೊಂದು ಡೌಟ್ ಇದೆ. ಏನೋ ಮನುಷ್ಯರಿಗೆ ಸ್ವತಂತ್ರ ಸಿಕ್ಕಿದೆ ಅಂತ ಡ್ಯಾನ್ಸ್ ಅನ್ನ ಸೆಲೆಬ್ರೇಷನ್ ಮಾಡಕತ್ತಿದ್ದಾರೆ. ಆದ್ರೆ ನಮಗೆ ಯಾವಾಗ ಸ್ವತಂತ್ರ ಸಿಗೋದು? ನಮಗೆ ಏನಪ್ಪ ಸ್ವತಂತ್ರ ಇಲ್ಲ? ಅದೇ ಇಲ್ಲ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಯಾರಾದ್ರೂ ಬಂದ್ರೆ ಫಸ್ಟ್ ಮಾಡೋದೇನು, ನಮ್ ಕಲ್ಲು ಎಸಿತಾರೆ. ಮತ್ತೆ ಇನ್ನ ಕೆಲವರು ಏನ್ ಮಾಡ್ತಾರೆ, ದೂರ ನಿಂತ್ಕೊಂಡು ನಮ್ಗೆ ಫೋಟೋ ತೆಗಿತಾರೆ, ಅವ್ರ ಜೊತೆಗೆ ಸೆಲ್ಫಿ ತಕ್ಕಂತಾರೆ. ಅದು ಸರಿ, ಕೆಲವರು ಊಟ ಕೊಡ್ತಾರೆ. ಅವ್ರೇನಾದ್ರು ನಮಗೆ ಊಟ ಕೊಡ್ತಾರ? ಏನ್ ಕೊಡ್ತಾರೆ? ಚಿಪ್ಸ್, ಬಿಸ್ಕೆಟ್, ಕೇಕ್. ಅಯ್ಯೋ, ಅದನ್ನ ಯಾರಾದ್ರೂ ಊಟ ಅಂತಾರೇನು? ನಮ್ಮ ಹೊಟ್ಟೆ ಇನ್ನು ಕೆಡೋದಕ್ಕಿಂತ ಮುಂಚೆ ನನ್ನ ಆರೋಗ್ಯನೇ ಕೆಟ್ಟೋಗಿರುತ್ತೆ. ಕಾಲು ನೋವು, ಕೈ ನೋವು, ತಲೆನೋವು. ನೋಡು ನನ್ನ ಹೊಟ್ಟೆ ಹೆಂಗು ದಪ್ಪ ಆಗಿದೆ. ಅದನ್ನೇನಾದ್ರು ತಿಂದ್ರೆ ಇನ್ನು ಪೇಷಂಟ್ ಆಗ್ಬಿಡ್ತೀನಿ ನಾನು. ಅಂದ್ರೆ ಮನುಷ್ಯರು ನಮ್ಮನ್ನ ಪ್ರೀತಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅಯ್ಯೋ, ನಮ್ ಕಾಡನ್ನೇ ಕಡಿದು ನಮ್ಮನೆ ಕಿತ್ಕೊಂಡು ಮತ್ತೆ ಈ ಕೂತಿಗಳು ನಮ್ಮ ಊರಿಗೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ. ಅಯ್ಯೋ, ನಮ್ಮ ಮನೆ ತೆಗೆದುಕೊಂಡವರು ನಮ್ಮನ್ನ ಗೆಸ್ಟ್ ಅಂತ ಕರೀತಾರಲ್ಲಪ್ಪ. ನೋಡು ನೋಡು, ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಿದಾರಲ್ವ? ಹೌದೌದು, ನಾವು ಕೂಡ ನಮ್ಮ ಮಕ್ಕಳ ಜೊತೆ ಖುಷಿಯಾಗಿ ಬದುಕಬೇಕು. ಒಂದು ದಿನ ನಾವು ಕೂಡ ಹಿಂಗೆ ಸೇರ್ಬೇಕು. ಹೆಂಗಿರ್ಬೇಕಂದ್ರೆ ಯಾರ್ದು ಯಾವುದೇ ಕಾರಣಕ್ಕೆ ಏನು ಭಯ ಇರಬಾರ್ದು. ಯಾರು ಫಸ್ಟ್ ನಮ್ಮ ಮೇಲೆ ಕಲ್ಲು ಒಗಿಬಾರ್ದು, ಕಟ್ಟಿಗೆ ಕೊಂಡು ಹೊಡಿಕು ಬರಬಾರ್ದು. ಹಾಗಾದ್ರೆ ಈ ಇಂಡಿಪೆಂಡೆನ್ಸ್ ಡೇ ನಮಗೆ ವಿಶ್ ಏನು? ನಮಗೂ ನಮ್ಮದೇ ಮನೆ ಬೇಕು, ಕಾಡು ಬೇಕು, ನಮ್ಗೆ ನ್ಯಾಚುರಲ್ ಆಗಿ ಇರುವಂತ ಫುಡ್ ಬೇಕು, ಮತ್ತೆ ನಮಗೆ ಮನುಷ್ಯರ ಪ್ರೀತಿ ಬೇಕು. ಯಾವುದೇ ಭಯ ಇರಲಾರದೆ ನಾವು ಅಡ್ಡಾಡ್ತಾ ಇರಬೇಕು. ಒಂದೇ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮನುಷ್ಯರು ನಮ್ಮನ್ನ ತಮ್ಮ ಮನರಂಜನೆಗಾಗಿ ಅಲ್ಲ, ನಮ್ಮ ಜೀವ ಅಂತ ನೋಡಬೇಕು. ನಮ್ಮನ್ನು ಕಾಡಬಾರ್ದು, ನಮ್ಮ ಜೊತೆ ಈ ಭೂಮಿಯನ್ನು ಕೂಡ ಹಂಚಿಕೊಳ್ಳಬೇಕು. ಒಂದು ದಿನ ಮನುಷ್ಯರು ಮತ್ತು ಮೂಕ ಪ್ರಾಣಿಗಳು ಕೂಡ ಭಯವಿಲ್ಲದೆ ಈ ಭೂಮಿ ಮೇಲೆ ಒಟ್ಟಿಗೆ ಎಲ್ಲರೂ ಬದುಕಬೇಕು. ಸ್ವತಂತ್ರ ಅಂದ್ರೆ ಮನುಷ್ಯರಿಗೆ ಮಾತ್ರವಲ್ಲ, ಈ ಭೂಮಿಯ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಇದೆ. ನಾವು ಮಾತನಾಡಲು ಆಗುವುದಿಲ್ಲ, ಆದರೆ ನಮಗೂ ನೋವಾಗುತ್ತದೆ, ನಮಗೂ ಹಸಿವಾಗುತ್ತದೆ, ನಮಗೂ ಬದುಕಬೇಕು ಅನಿಸುತ್ತದೆ. ಈ ಇಂಡಿಪೆಂಡೆನ್ಸ್ ಡೇ ಮಾತಿಲ್ಲದ ಜೀವಿಗಳಿಗೂ ಸ್ವಲ್ಪ ಜಾಗ ಕೊಡೋಣ, ಅವರ ಮನೆ ಕಾಡನ್ನು ಉಳಿಸೋಣ, ಅವರ ಬದುಕನ್ನು ಗೌರವಿಸೋಣ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮಾತಿಲ್ಲದ ಜೀವಿಗಳಿಗೆ ನಮ್ಮ ಧ್ವನಿ.